ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಲಾಸ್ಟ್ ವೀಕ್ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಯಾಟರ್ಡೇ ಸಂಡೇ ನಮಗೆ ಹಾಲಿಡೇ ಇತ್ತು ಅಂತ ಹೇಳಿ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ. ಸೊ ನಮ್ಮ ನಾದಿನಿ ಮಕ್ಕಳು ಎಲ್ಲ ಅಲ್ಲೇ ಇದ್ರು ಅಲ್ವಾ. ಸೊ ಭೂಮಿಕಾನ್ ಬರ್ಡೇ ಇತ್ತು. ಸೊ ಅವರು ಇನ್ನೇನು ಬರ್ಡೇ ಮುಗಿಸ್ಕೊಂಡು ಹಾಲಿಡೇಸ್ ಎಲ್ಲ ಮುಗೀತಾ ಬಂದು ಸೊ ಊರಿಗೆ ಹೊರಡ್ತಾರೆ. ಸೊ ಹಂಗಾಗಿ 2 days ಅವ್ರ ಜೊತೆಗೆ ಇದು ಟೈಮ್ ಸ್ಪೆಂಡ್ ಮಾಡಿ ಬರ್ಡೇ ಸೆಲೆಬ್ರೇಷನ್ ಮಾಡಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಹೋಗ್ತಾ ಇದ್ದೀವಿ. ಸೊ ಮಧ್ಯಾಹ್ನ ಆಫ್ಟರ್ನೂನ್ ಆಗಿಬಿಡ್ತು ನಮಗೆ ಇಲ್ಲಿಂದ ಬಿಡೋ ಅಷ್ಟೊತ್ತಿಗೆ. ನಾವು ಹುಬ್ಳಿ ಬಿಟ್ಟಾಗ 3 o'clock ಆಗಿದ್ದು. ಹೊಸಪೇಟೆ ರೀಚ್ ಆದಾಗ 5 o'clock 2 hours ಜರ್ನಿ ಅಷ್ಟೇ. ಸೊ ಇವಾಗ ಹೈವೇ ತುಂಬಾ ಚೆನ್ನಾಗಿದೆ. ಸೊ ಬೇಗನೆ ನಾವು ರೀಚ್ ಆಗಿಬಿಡ್ಬೋದು. ಸೊ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳಿ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಇವಾಗ ಜಾಸ್ತಿ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ, ದಯವಿಟ್ಟು ಸಾರಿ. ಬಿಕಾಸ್ ಇವಾಗ ನಾನು ಬೆಳಿಗ್ಗೆ 10 o'clock ಹೋದರೆ ಸಂಜೆ ಬರೋದೇ 7 o'clock. ಸೊ ಬಂದಮೇಲಂತೂ ವಿಡಿಯೋ ಮಾಡೋಷ್ಟು ಪೇಷನ್ಸ್ ಇರೋದಿಲ್ಲ. ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ 10 o'clock ಆಗಿಬಿಟ್ಟಿರುತ್ತೆ. ಸೊ ಆದ್ರೂ ನಾನು ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಶಾರ್ಟ್ಸ್ ವಿಡಿಯೋನ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವಾಗ ಹೆಂಗಾಗ್ತಿದೆ ಅಂತಂದರೆ ವಿಡಿಯೋ ಮಾಡೋದೇ ಬೇಡ, ಸ್ಟಾಪ್ ಮಾಡಿಬಿಡೋಣ ಯೂಟ್ಯೂಬ್ ಅಂತ ಹೇಳಿ ಅನಿಸುತ್ತೆ. ಬಟ್ ನಾನು ತುಂಬಾ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿರುವಂತಹ ಚಾನಲ್ ಇದು, ಮತ್ತು ನನಗೆ ಬಿಡೋದಕ್ಕೂ ಕೂಡ ಇಷ್ಟ ಇಲ್ಲ. ಸೊ ಹಂಗಾಗಿ ಯಾವಾಗ ಆಗುತ್ತೆ ವೀಕ್ಲಿ 1 ವ್ಲಾಗ್ ಆದರೂ ಪರವಾಗಿಲ್ಲ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ತುಂಬಾ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿರುವಂತಹ ಚಾನಲ್ಲು. ಕ್ವಿಟ್ ಮಾಡಿದರೆ ಚೆನ್ನಾಗಿರೋದಿಲ್ಲ. 8500ವರೆಗೂ ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಅವರಿಗೆಲ್ಲರಿಗೂ ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಇಷ್ಟ ಆಗುತ್ತೋ ಅಷ್ಟು ವಿಡಿಯೋನ ಕ್ಲಿಪ್ಪಿಂಗ್ನ ತೊಗೊಂಡಿರ್ತೀನಿ. ವೀಕ್ಲಿ 1 ಆದರೂ ಎಡಿಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇರ್ತೀನಿ. ಸೊ ಇವಾಗ ನನ್ನ ಹಸ್ಬೆಂಡು ಸಾಂಗ್ ಹತ್ತಿತ್ತು ಅಲ್ವಾ. ಸೊ ಅದನ್ನು ಹಾಡ್ಕೊತಾ ಹೊರಡ್ತಾ ಇದ್ರು. ನ್ಯಾಚುರಲ್ಲಾಗಿ ನಾನು ಹಾಕ್ತೀನಿ ಸಾಂಗ್ ಹಾಡಿ ಅಂತ ಹೇಳಿದೆ. ಅವರು ಹಾಡೋಕ್ಕೆ ರೆಡಿ ಇರಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ಅವರು ಸಾಂಗ್ ಹಾಡ್ತಾರೆ. ವಾಯ್ಸ್ ಅಂತೂ ತುಂಬ ಚೆನ್ನಾಗಿದೆ ಅವ್ರದ್ದು. ಯಾವಾಗಾದರೂ ನಾನು ಅವ್ರದ್ದು ಒಂದು ವಾಯ್ಸ್ನ ರೆಕಾರ್ಡ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನಾವು ಹೋಗೋ ಟೈಮಲ್ಲಿ ಫುಲ್ ಮೋಡ ಆಗಿಬಿಟ್ಟಿತ್ತು, ಚೆನ್ನಾಗಿತ್ತು ಕ್ಲೈಮೇಟು. ಹಾಗಾಗಿ ಸ್ವಲ್ಪ ವೀಡಿಯೋನ ಮಾಡ್ಕೊತಾ ಇದ್ದೆ. ಸೊ ನಾವಿವತ್ತು ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಟೈಮು 3 o'clock ಆಗಿದೆ. ಇವಾಗ ಬಿಟ್ಟಿದ್ದೀವಿ ಮಧ್ಯಾಹ್ನ. ಸೊ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಗದಗ ನಿಯರ್ ಇದ್ದೀವಿ ಇವಾಗ. ಸೊ ನಾಳೆ ಭೂಮಿಕಾನ್ ಬರ್ಡೇ ಇದೆ, ಸೆಲೆಬ್ರೇಷನ್ ಮಾಡಿ ಬರೋಣ 2 days ಅವ್ರ ಜೊತೆಗಿದ್ದು ಅಂತ ಹೇಳಿ. ಅಲ್ಲ ರೀ? ಹೌದು, ನಾಳೆ ಭೂಮಿಕಾದ ಬರ್ತಡೇ ಇದೆ. ಸೊ ಸೆಲೆಬ್ರೇಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಅವ್ರು ಸಿಗೋದಿಲ್ಲ, ಅವರು ಹೋಗ್ತಿದ್ದಾರೆ, ಅವ್ರು ಬ್ಯಾಕ್ ಟು ಆಂಧ್ರ. ಅದಕ್ಕೆ ಹೋಗಿ ಭೇಟಿ ಆಗಿ ಬರುವ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಜಸ್ಟ್ ನಾವು ಹೊಸಪೇಟೆನ ರೀಚ್ ಆದ್ವಿ. 5:10 ಆಗಿತ್ತು ನಾವು ಹೊಸಪೇಟೆನ ರೀಚ್ ಆದಾಗ. ಇವಾಗ ತುಂಬ ಚೆನ್ನಾಗಿ ಹೈವೇ ಇದೆ, ಬೇಗನೆ ರೀಚ್ ಆಗಿಬಿಡ್ಬೋದು. ಮ್ಯಾಕ್ಸಿಮಮ್ ಅಂದರೆ 2 hours ಅಲ್ಲಿ ಆರಾಮಾಗಿ ನಾವು ರೀಚ್ ಆಗ್ತೀವಿ. ಸೊ ಅಲ್ಲೇ ನಾನು ವ್ಲಾಗ್ನ ಮಾಡ್ಕೊಂಡಿಲ್ಲ. ಸೊ ನಾನು ಮತ್ತೆ ರಿಟರ್ನ್ ಬಂದಮೇಲೆ ನಿಮಗೆ ಮಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲ ಮುಗಿಸ್ಕೊಂಡು ಸಂಜೆ ನಾನು ಒಂದು ಆಫೀಸ್ದು ನಮ್ಮದು ಮೀಟಿಂಗ್ ಇತ್ತು. ಸೊ ಮೀಟಿಂಗ್ನ ಅಟೆಂಡ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ. ಸೊ ಸ್ಯಾರಿನ ಕಂಪಲ್ಸರಿ ವೇರ್ ಮಾಡಬೇಕು ಅಂತ ಹೇಳಿದರು. ಸೊ ಹಂಗಾಗಿ ಸ್ಯಾರಿನ ವೇರ್ ಮಾಡ್ಕೊಂಡು ಹೋಗಿದ್ದೆ. ಸೊ ನೈಟ್ ಡಿನ್ನರ್ ಕೂಡ ಅಲ್ಲೇ ಇತ್ತು. ಡಿನ್ನರ್ನ ಮುಗಿಸ್ಕೊಂಡು ನಮಗೆ ಒಂದು ಲಂಚ್ ಬಾಕ್ಸ್ನ ಗಿಫ್ಟಾಗಿ ಕೊಟ್ಟಿದ್ದಾರೆ. ಲಾಸ್ಟಿಗೆ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಥರ ಸಿಂಪಲ್ಲಾಗಿ ಒಂದು ಸ್ಯಾರಿನ ಉಟ್ಕೊಂಡು ಹೋಗಿದ್ದೆ. ಸೊ ಇವಾಗ ನೈಟು ರಿಟರ್ನ್ ಬಂದಾಗ 11:30 ಆಗಿತ್ತು. ಸೊ ಊಟ ಎಲ್ಲ ನಾವು ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಮತ್ತು ಮಂಗಳವಾರ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೀಗೆ ಎಷ್ಟಾಗುತ್ತೋ ಅಷ್ಟು ಮಿಡಲ್ ಟೈಮಲ್ಲಿ ವ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಕಂಪ್ಲೀಟಾಗಿ ಫೈನಲ್ ಆಗಿ 1 week ಆದಮೇಲೆ ಆ ಎಲ್ಲ ವ್ಲಾಗ್ನೂ ಎಡಿಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬ್ಯುಸಿ ಡೇ ಆಗಿಬಿಟ್ಟಿದೆ. ಇವಾಗಂತೂ ನನಗೆ ಯಾವುದೇ ರೀತಿ ರೆಸಿಪಿಗಳನ್ನ ಶೂಟ್ ಮಾಡಿ ಶೇರ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ, ಯಾವುದೂ ಟಿಪ್ಸ್ ಹೇಳೋದಕ್ಕಾಗ್ತಿಲ್ಲ. ಆದ್ರೂ ಕೂಡ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋಸ್ನ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ತೀನಿ. ಹೋಪ್ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ತುಂಬ ಜನ ಸಪೋರ್ಟ್ ಮಾಡ್ತೀರಾ. ಕಮೆಂಟ್ಸ್ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಯಾರಾದರೂ ಒಬ್ಬರು ಇಬ್ಬರು ಕಮೆಂಟ್ ಮಾಡಿದ್ರೂ ಕೂಡ ಚೆನ್ನಾಗೇ ಕಮೆಂಟ್ ಮಾಡಿರ್ತೀರ. ತುಂಬಾ ಖುಷಿ ಆಗುತ್ತೆ. ಇವಾಗ ಸ್ವಲ್ಪ ಮಳೆ ಆಗ್ತಿದೆ ಅಲ್ವಾ. ಹೂ ಕೂಡ ಜಾಸ್ತಿ ಬಿಡ್ತಾ ಇದೆ. ನೋಡ್ಬೋದು ಇಲ್ಲಿ ದಾಸವಾಳದ ಗಿಡ ಇದೆ ನಮ್ಮ ಮನೆ ಮುಂದೆ. ಸೊ ಅದು ಸಿಕ್ಕಾಪಟ್ಟೆ ಹೂ ಬಿಡುತ್ತೆ ಅಂತ ಹೇಳ್ಬೋದು. ಒಂದು 10ರಿಂದ 15 ಹೂ ಬಿಡುತ್ತೆ ಡೈಲಿ. ಸೊ ಹೊರಗಡೆಯಿಂದ ಹೂ ತರದೇ ಕಡಿಮೆ ಮಾಡಿದ್ದೀನಿ ನಾನು. ಬಿಕಾಸ್ ತುಂಬಾ ಹೂ ಬಿಡ್ತಾ ಇದೆ. ಅವಾಗವಾಗ ಮಳೆ ಆಗ್ತಾ ಇದೆ ಅಲ್ವಾ. ಸೊ ಹಂಗಾಗಿ ಹೂ ಕೂಡ ಚೆನ್ನಾಗಿ ಬಿಡ್ತಾ ಇದೆ.
ಹಾಗೆಯೇ ನಮ್ಮ ಅತ್ತೆ ಬರೋವಾಗ ಹಣ್ಣು ಕೂಡ ಕೊಟ್ಟು ಕಳಿಸಿದ್ರು. ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ಇದಕ್ಕೆ ಬೆನ್ನೆಸ ಅಂತ ಹೇಳಿ ಕರೀತಾರೆ ಹೊಸಪೇಟೆ ಸೈಡೆಲ್ಲ. ಸೊ ಇದು ಹುಬ್ಳಿ ಸೈಡೆಲ್ಲ ಅಷ್ಟು ಜಾಸ್ತಿ ಸಿಗೋದಿಲ್ಲ. ಸೊ ಚೆನ್ನಾಗಿರುತ್ತೆ ಪೂರ್ತಿ, ಅಂದರೆ ನಿಮಗೆ ಒಳಗಡೆ ಎಷ್ಟು ಪಲ್ಪ್ ಆಗಿರುತ್ತೆ ಅಂತಂದರೆ ಸಿಪ್ಪೆ ಫುಲ್ ತೆಳ್ಳಗಿರುತ್ತೆ, ಹಣ್ಣು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಅವರು ಒಂದು 8ರಿಂದ 10 ಹಣ್ಣುಗಳನ್ನ ಕೊಟ್ಟು ಕಳಿಸಿದ್ರು. ಸೊ ಹಂಗಾಗಿ ನಾನು ಕೂಡ ಇವಾಗ ಡೈಲಿ ನೈಟು ಬಂದ ತಕ್ಷಣ ಶ್ರೀಕರ್ಣಿನ ಮಾಡ್ಕೊತಾ ಇರ್ತೀನಿ. ಮಧ್ಯಾಹ್ನ ಅಂತೂ ನಾವು ಬಾಕ್ಸ್ನ ತೊಗೊಂಡೋಗಿರ್ತೀವಿ ಅಲ್ವಾ, ಮಧ್ಯಾಹ್ನ ಅಂತೂ ಏನೂ ಮಾಡೋದಕ್ಕಾಗಲ್ಲ. ಸಂಜೆ ಬಂದ ತಕ್ಷಣ ನನ್ನ ಹಸ್ಬೆಂಡ್ಗಾಗಲಿ ನನಗಾಗಲಿ ಶ್ರೀಕರ್ಣಿ ಅಂತ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಮಾವಿನ ಹಣ್ಣಿನ ಶ್ರೀಕರ್ಣಿ. ಸೊ ಹಂಗಾಗಿ ಅದನ್ನು ಮಾಡ್ತಾ ಇರ್ತೀನಿ. ಸೊ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ. ಹಿಂದಿನ ನಾನು ದೋಸೆಗೆ ನೆನೆ ಹಾಕಿದ್ದೆ. ದೋಸೆ ಹಿಟ್ಟು ಇವಾಗ ಬೇಸಿಗೆಯಾಗಿರೋದ್ರಿಂದ ಇಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಫ್ಲಫಿ ಆಗಿರುತ್ತೆ. ಸೊ ಹಂಗೇ ಮತ್ತೆ ಆಫ್ಟರ್ 2 ಡೇಸ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೈಟ್ ಊಟಕ್ಕೋಸ್ಕರ ಶ್ರೀಕರ್ಣಿ ಮತ್ತು ಎಲ್ಲ ಹಿಟ್ಟನ್ನು ಕಲಸಿ ನಾನು ದೋಸೆ ಥರ ಮಾಡ್ಕೊತಾ ಇದ್ದೀನಿ. ಸೊ ಯೂಶ್ವಲಿ ಇದು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಸೊ ಇಷ್ಟೇ 3 ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ನಾವು ದೋಸೆ ಥರ ಹಾಕ್ಕೊಳ್ಳೋದು. ಸ್ವಲ್ಪ ದಪ್ಪವಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಎಣ್ಣೆ ಬಳಸೋ ಆಗಿಲ್ಲ, ತುಪ್ಪನೇ ಬಳಸ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋದು. ಸೊ ಶ್ರೀಕರ್ಣಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ, ಖಂಡಿತ ಟ್ರೈ ಮಾಡಿ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಮತ್ತು ನೀವು ಬೇಕಿದ್ದರೆ ಮೈದಾನೂ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ 3 ಹಿಟ್ಟನ್ನು ಮಾತ್ರ ಬಳಸ್ಕೊಂಡು ದೋಸೆನ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ದೋಸೆ ರೆಡಿ ಆಗುತ್ತೆ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಯಾವುದೇ ರೀತಿ ರೆಸಿಪಿನ ಶೂಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ನಾಳೆ ಸಂಡೇ ಇರೋದ್ರಿಂದ ಯಾವುದಾದ್ರೂ ಒಂದು ಬೆಸ್ಟ್ ರೆಸಿಪಿನ ಶೂಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಸೊ ಹಂಗೆ ಇವತ್ತೊಂದು ಪಿಂಪಲ್ಸ್ಗೆ ನಿಮಗೆ ಒಂದು ಫೇಸ್ ಮಾಸ್ಕ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಪಿಂಪಲ್ಸ್ ಜಾಸ್ತಿ ಆದಾಗ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರುವಂಥ ಒಂದು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಸೊ 2 ಟೇಬಲ್ ಸ್ಪೂನಷ್ಟು ನಾನು ಮೂಂಗ್ ದಾಲ್ ಹಾಕ್ಕೊಂಡಿದ್ದೀನಿ, ಹೆಸರು ಕಾಳು ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಮೇಥಿ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸಿನ ನೆನೆ ಹಾಕ್ಕೊಂಡಿದ್ದೀನಿ. ಸೊ ಇದು 3 ಕೂಡ ಓವರ್ ನೈಟ್ ನಾವು ಸೋಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಚೆನ್ನಾಗಿ ನೆಂದಿರುತ್ತೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ತುಂಬಾ ಚೆನ್ನಾಗಿ ಪಿಂಪಲ್ಸ್ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ರೆಡ್ ಪಿಂಪಲ್ಸ್ ಇರುತ್ತೆ ಅಲ್ವಾ, ಸೊ ಆ್ಯಕ್ನೆ ಅದೆಲ್ಲನೂ ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನು ನೈಸಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಸೊ ಓವರ್ ನೈಟ್ ಇದನ್ನು ಚೆನ್ನಾಗಿ ನೆನೆಸ್ಕೊಂಡ್ರೆ ನಿಮಗೆ ಈ ರೀತಿಯಾಗಿರುವಂತಹ ಪೇಸ್ಟು ರೆಡಿ ಆಗುತ್ತೆ. ಸೊ ನೀವು ಇದನ್ನು ಡೈಲಿ ಬೆಳಿಗ್ಗೆ 1 ಟೈಮ್ ಅಥವಾ ನೈಟ್ 1 ಟೈಮ್, ಇಲ್ಲಾಂದರೆ ವೀಕ್ಲಿ 3 ಟೈಮ್ ಅಥವಾ 4 ಟೈಮ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಖಂಡಿತ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಟ್ಯಾನ್ ಆಗಿರುತ್ತೆ ಅಲ್ವಾ, ಅದು ಕೂಡ ಸ್ವಲ್ಪ ರೆಡ್ಯೂಸ್ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಪಿಂಪಲ್ ಮಾರ್ಕ್ಸು ಸ್ವಲ್ಪ ಲೇಟಾಗಿ ರೆಡ್ಯೂಸ್ ಆಗುತ್ತೆ, ಅಷ್ಟು ಬೇಗ ರೆಡ್ಯೂಸ್ ಆಗೋದಿಲ್ಲ, ಸ್ವಲ್ಪ ಲೇಟಾಗಿ ಟೈಮ್ ತೊಗೊಳುತ್ತೆ. ಯಾವುದೇ ಆದ್ರೂ ಅಷ್ಟೇ ಅಲ್ವಾ, ಹೋಮ್ ರೆಮಿಡಿ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಪಿಂಪಲ್ಸ್ ಅಂತೂ 100% ನಿಮಗೆ ಕಡಿಮೆ ಆಗುತ್ತೆ. ಥರ್ಸ್ಡೇ ನಾನು ನಿಮಗೆ ಮತ್ತೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಥರ್ಸ್ಡೇ ಒಂದು ಮ್ಯಾರೇಜ್ ಇತ್ತು, ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಆಗೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಸೊ ಮೇ 1 ಕಾರ್ಮಿಕರ ದಿನಾಚರಣೆ ಇತ್ತು ಅಲ್ವಾ, ಸೊ ಅವತ್ತು ಹಾಲಿಡೇ ಇತ್ತು ನಮ್ಮಿಬ್ಬರಿಗೂ ಕೂಡ. ಸೊ ಅದು ಮದುವೆ ಬಂದು ಧಾರವಾಡದಿಂದ ಮುಂದೆ ಒಂದು ಫಾರ್ಮ್ ಹೌಸಲ್ಲಿತ್ತು. ಸೊ ಹಂಗಾಗಿ ಅಟೆಂಡ್ ಮಾಡೋದಕ್ಕೆ ಅಂತ ಹೇಳಿ ಹೋಗಿದ್ವಿ. ಲಿಟ್ರಲಿ ನನಗಂತೂ ಸಮ್ಮರಲ್ಲಿ ಮದುವೆಗೆ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ನಾನು ಬರಲ್ಲ ಅಂದ್ರೂ ನನ್ನ ಹಸ್ಬೆಂಡ್ ಸ್ವಲ್ಪ ಫೋರ್ಸ್ ಮಾಡಿ ಕರ್ಕೊಂಡು ಬಂದರು, ಬಿಕಾಸ್ ಆ ಮದುವೆ ಬಿಡೋ ಹಾಗಿರಲಿಲ್ಲ. ಸೊ ಹಂಗಾಗಿ ಅವರು ನಮ್ಮ ಫಂಕ್ಷನಿಗೆ ಬಂದಿರ್ತಾರೆ ಅಂದರೆ ನಾವು ಕೂಡ ಅವ್ರ ಫಂಕ್ಷನಿಗೆ ಹೋಗಲೇಬೇಕು ಅಲ್ವಾ, ಇಲ್ಲಾಂದರೆ ಬೇಜಾರು ಮಾಡ್ಕೊಂಡು ಬಿಡ್ತಾರೆ. ಸೊ ಹಂಗಾಗಿ ಇಲ್ಲಿ ಪರವಾಗಿಲ್ಲ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಒಂದು ತೆಳ್ಳಗಿರುವಂತಹ ಸ್ಯಾರಿನ ಉಟ್ಕೊಂಡಿದ್ದೀನಿ, ತುಂಬಾ ಸೆಕೆ ಇದೆ ಅಲ್ವಾ. ಸೊ ಹಂಗಾಗಿ ಈಗಂತೂ ಹುಬ್ಳಿಯಿಂದ ಧಾರವಾಡ ಸೈಡ್ ಹೋಗ್ತಿದ್ದೀವಿ ಅಂದರೆ ಸ್ವಲ್ಪ ಖುಷಿ ಆಗುತ್ತೆ, ಬಿಕಾಸ್ ನಮಗೆ ಧಾರವಾಡ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹುಬ್ಳಿಗಿಂತ ಧಾರವಾಡ ಹೋಗೋದಕ್ಕೆ, ಧಾರವಾಡಲ್ಲಿ ಓಡಾಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹುಬ್ಳಿ ಅಷ್ಟೇನು ಟ್ರಾಫಿಕ್ ಇರೋದಿಲ್ಲ. ಬ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮಗೂ ಕೂಡ ಧಾರವಾಡ ಇಷ್ಟ ಆಗುತ್ತಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹುಬ್ಳಿನೂ ಕೂಡ ನಾನು ಹುಟ್ಟಿ ಬೆಳೆದಿರುವಂತಹ ಊರು, ಹುಬ್ಳಿನೂ ಕೂಡ ನಂಗೆ ತುಂಬಾ ಇಷ್ಟ. ಬಟ್ ಧಾರವಾಡ ಕ್ಲೈಮೇಟಿಕ್ ಕಂಡೀಷನ್ ಚೆನ್ನಾಗಿರುತ್ತೆ, ಮತ್ತು ಎಲ್ಲ ಕಡೆಗೂ ಕೂಡ ಗಿಡಗಳು ಕಾಣಿಸುತ್ತೆ, ಮತ್ತು ಏರಿಯಾ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ, ಕೂಲ್ ಆಗಿದೆ. ಹುಬ್ಳಿ ಥರ ಟ್ರಾಫಿಕ್ ಇರೋದಿಲ್ಲ. ಸೊ ಹಂಗಾಗಿ ನನಗೆ ಧಾರವಾಡ ಸ್ವಲ್ಪ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ಗೂ ಅಷ್ಟೇ ಧಾರವಾಡ ತುಂಬ ಇಷ್ಟ ಆಗುತ್ತೆ. ಸೊ ಇದೊಂದು ರೆಸಾರ್ಟಲ್ಲಿ ಇತ್ತು ಮದುವೆ. ಸೊ ಇವಾಗ ಬಂದಿದ್ದೀವಿ. ನೋಡು
ಫೈನಲಿ ನಾವು ಮದುವೆನ ಮುಗಿಸ್ಕೊಂಡು ಕಾರ್ನ ಪಾರ್ಕ್ ಮಾಡಿದ್ವಿ ಅಲ್ವಾ, ಅದು ಫುಲ್ ಮಾವಿನ ತೋಟ ಇತ್ತು. ಸೊ ಎಷ್ಟು ಮಾವಿನಕಾಯಿ ಬಿಟ್ಟಿತ್ತು ಅಂತಂದರೆ ನಿಜವಾಗ್ಲೂ ನೋಡಿದರೆ ನಿಮಗೆ ಅದು ಬಿಟ್ಟು ಬರೋದಕ್ಕೆ ಮನಸ್ಸಾಗೋದಿಲ್ಲ, ಅಷ್ಟು ಕೆಳಗಡೆನೇ ಕೈಗೆ ಸಿಗೋ ರೀತಿಯಲ್ಲಿ ಮಾವಿನಕಾಯಿ ಬಿಟ್ಟಿತ್ತು. ಸೊ ಹಂಗಾಗಿ ಒಂದು ಸ್ವಲ್ಪ ಮಾವಿನಕಾಯಿನ ಹರ್ಕೊಳ್ಳೋಣ ಅಂತ ಹೇಳಿ ಒಂದು 8 ಮಾವಿನಕಾಯಿನ ಹರ್ಕೊಂಡ್ವಿ. ನೋಡಿದ್ರೇ ಬಿಡೋದಕ್ಕೆ ಮನಸ್ಸಾಗ್ತಿಲ್ಲ, ಅಷ್ಟು ಕೈಗೆ ಸಿಗೋ ರೀತಿಯಲ್ಲಿ ಗೊಂಚಲು ಥರ ಮಾವಿನಕಾಯಿ ಬಿಟ್ಟಿತ್ತು. ಸೊ ಹಣ್ಣಾಗಿರಲಿಲ್ಲ, ಹಣ್ಣಾಗಿದ್ದರೆ ತೊಗೊಂಡು ಬರ್ಬೋದಿತ್ತು. ಸೊ ಹಾಗಾಗಿ ನಾವು ಮಾವಿನಕಾಯಿ ಒಂದು 8 ಮಾವಿನಕಾಯಿನ ತೊಗೊಂಡು ಬಂದ್ವಿ. ಮಮ್ಮಿ ಏನಾದರೂ ಉಪ್ಪಿನಕಾಯಿ ಹಾಕ್ಬೋದು ಅಂತ ಹೇಳಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಪ್ ನೀವು ಅರ್ಥ ಮಾಡ್ಕೋತೀರಾ ನಾನು ವರ್ಕ್ ಮಾಡಿಕೊಂಡು ವ್ಲಾಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.